ಬಿಗ್ ಬಾಸ್ ಸೀಸನ್ 11ರ ರೋಚಕ ಘಟ್ಟಕ್ಕೆ ತಲುಪಿದೆ. 6 ಸ್ಪರ್ಧಿಗಳು ಫಿನಾಲೆ ಎಂಟ್ರಿ ಕೊಟ್ಟಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ರಜತ್ ಕೂಡ ಫಿನಾಲೆ ಹೊರಕ್ಕೆ ಬಂದು ಅಚ್ಚರಿ ಮೂಡಿಸಿದ್ದಾರೆ. ಇತ್ತ ಅವರ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ಕಿಡಿಗೇಡಿಗಳು ರಜತ್ ಮಾಜಿ ಗೆಳತಿ ಜೊತೆಗಿರುವ ಫೋಟೋಗಳನ್ನು ವೈರಲ್ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು ಟ್ರೋಲ್ ಹೊಸದೇನೂ ಅಲ್ಲ. ಇನ್ನು ಬಿಗ್ ಬಾಸ್ ಮನೆ ಪ್ರವೇಶಿಸಿದ ಸ್ಪರ್ಧಿಗಳ ಬಗ್ಗೆ ಟ್ರೋಲ್ ಮಾಡುವುದು ಹೆಚ್ಚಾಗಿದೆ. ಹೇಗಿದ್ದರೂ ಮನೆಯೊಳಗೆ ಇರುವವರು ಪ್ರತಿಕ್ರಿಯೆ ನೀಡುವುದಿಲ್ಲ ಎನ್ನುವ ಧೈರ್ಯದಲ್ಲಿ ಮನಸೋ ಇಚ್ಛೆ ಟ್ರೋಲ್ ಮಾಡುವವರು ಇದ್ದಾರೆ. ಇತ್ತೀಚೆಗೆ ಟ್ರೋಲ್ ಪೇಜ್ಗಳ ಹಾವಳಿ ಹೆಚ್ಚಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಜತ್ ಕಿಶನ್ ಬಗ್ಗೆ ಕೆಲವು ದಿನಗಳಿಂದ ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡುತ್ತಿದ್ದಾರೆ. ನವೆಂಬರ್ 20ರಂದು ಕೆಲ ಟ್ರೋಲ್ ಪೇಜ್ಗಳಲ್ಲಿ ರಜತ್ ತನ್ನ ಮಾಜಿ ಗೆಳತಿಯ ಜೊತೆಗಿರುವ ಫೋಟೋಗಳನ್ನು ಟ್ರೋಲ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡಿದರು. ಇದು ರಜತ್ ಪತ್ನಿ ಅಂಕಿತಾ ಗಮನಕ್ಕೆ ಬಂದಿತ್ತು. ಕೂಡಲೇ ಆಕೆ ಆ ಫೋಟೋವನ್ನು ಡಿಲೀಟ್ ಮಾಡುವಂತೆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಮೆಸೇಜ್ ಮಾಡಿದರು. ಟ್ರೋಲ್ ಪೇಜ್ ಅಡ್ಮಿನ್ಗಳಾದವರು ಹಣ ಕೊಟ್ಟರೆ ಡಿಲೀಟ್ ಮಾಡುವುದಾಗಿ ಹೇಳಿದ್ದಾರೆ. ಬಳಿಕ ಅಕ್ಷಿತಾ ಅವರ ತಾಯಿ ಸರೋಜಾ ಅವರ ಬ್ಯಾಂಕ್ ಖಾತೆಯಿಂದ 6,500 ರೂಪಾಯಿ ಹಣವನ್ನು ಅಪರಿಚಿತರ ಅಕೌಂಟ್ಗೆ ಹಾಕಲಾಗಿತ್ತು. ಬಳಿಕ ಆ ಅಕೌಂಟ್ಗಳಿಂದ ಫೋಟೋ ಡಿಲೀಟ್ ಮಾಡಿ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಟ್ರೋಲ್ ಪೇಜ್ಗಳಲ್ಲಿ ಮತ್ತೆ ಫೋಟೋ ಹಾಕಲಾಗಿದೆ. ಡಿಲೀಟ್ ಮಾಡಲು ಮತ್ತೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಇದು ಸಹಜವಾಗಿಯೇ ರಜತ್ ಕುಟುಂಬ ಸದಸ್ಯರಿಗೆ ನೋವುಂಟು ಮಾಡಿತ್ತು. ಸದ್ಯ ಆ ಟ್ರೋಲ್ ಪೇಜ್ಗಳ ವಿರುದ್ಧ ರಜತ್ ಕಿಶನ್ ಪತ್ನಿ ಅಂಕಿತಾ ಸೈಬರ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪಶ್ಚಿಮ ವಿಭಾಗದ ಸೈಬರ್ ಠಾಣೆಯಲ್ಲಿ 10ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರು ದಾಖಲಾಗುತ್ತಿದ್ದಂತೆ ರಜತ್ ಹಾಗೂ ಮಾಜಿ ಗೆಳತಿಯ ಫೋಟೋಗಳನ್ನು ಟ್ರೋಲ್ ಪೇಜ್ಗಳಿಂದ ಡಿಲೀಟ್ ಮಾಡಲಾಗಿದೆ. ಆ ಪೇಜ್ಗಳು ಡಿಆಕ್ಟಿವೇಟ್ ಆಗಿವೆ. ಸದ್ಯ ಬೆದರಿಸಿ ಹಣ ಪಡೆದು ಅಪರಿಚಿತರಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ.